ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭೀಮನ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಆಚರಣೆಯು ಅದರದೇ ಆದ ಒಂದು ದಂತಕಥೆಯನ್ನ ಹಾಗೂ ಸಂಪ್ರದಾಯದ ಹಿನ್ನೆಲೆಯನ್ನ ಹೊಂದಿದೆ. ಒಂದು ಕಥೆಯ ಪ್ರಕಾರ ಶಿವನು ಪಾರ್ವತಿಯ ಭಕ್ತಿಗೆ ಮೆಚ್ಚಿ ಅವಳನ್ನು ಸ್ವೀಕರಿಸಿದ ದಿನ. ಇದು ವೈವಾಹಿಕ ಐಕ್ಯತೆ ಮತ್ತು ಭಕ್ತಿಯನ್ನ ಸಂಕೇತಿಸುತ್ತೆ. ಶಿವ ಮತ್ತೆ ಪಾರ್ವತಿಯನ್ನ, ವಿಶೇಷವಾಗಿ ಅವರ ಅರ್ಧನಾರೀಶ್ವರ ಸಂಯುಕ್ತ ರೂಪವನ್ನ ಈ ದಿನ ಪೂಜಿಸ್ತಾರೆ. ಹಾಗೂ ಸಂಪ್ರದಾಯದ ಪ್ರಕಾರ ಭೀಮನು ಪ್ರಾರ್ಥನೆಗಳನ್ನು ಮಾಡಿ ದೈವಿಕ ಆಶೀರ್ವಾದವನ್ನು ಪಡೆದು ಬಕಾಸುರನನ್ನು ಕೊಂದಿದ್ದು ಇದೇ ದಿನ. ಮಹಿಳೆಯರು ಮುಖ್ಯವಾಗಿ ತಮ್ಮ ಪುರುಷ ಸಹವರ್ತಿಗಳ ಯೋಗಕ್ಷೇಮ, ಸಮೃದ್ಧಿ, ಸಂತೋಷಕ್ಕಾಗಿ ಶ್ರದ್ಧಾ ಭಕ್ತಿಯಿಂದ ಈ ದಿನವನ್ನ ಆಚರಿಸುತ್ತಾರೆ. ಜ್ಯೋತಿರ್ಭೀಮೇಶ್ವರ ವ್ರತ, ಸತಿ ಸಂಜೀವಿನಿ ವ್ರತ, ದೀಪಸ್ತಂಭ ವ್ರತ, ಹರಿಯಾಲಿ ಅಮಾವಾಸ್ಯೆ, ಗಟಾರಿ ಅಮಾವಾಸ್ಯೆ, ದಿವಸಿ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ, ಹೀಗೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರುಗಳಿಂದ ಕರೆಯುತ್ತಾರೆ. ದಕ್ಷಿಣ ಕನ್ನಡದಲ್ಲಿ ಆಟಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಹಾಲೆ ಮರದ ಕೆತ್ತೆಯಿಂದ ಕಷಾಯವನ್ನು ಮಾಡಿ ಅದನ್ನ ಕುಡಿಯುತ್ತಾರೆ ಹಾಗೂ ಮೆಂತೆ ಗಂಜಿಯನ್ನು ತಿನ್ನುತ್ತಾರೆ. ಈ ದಿನ ಸಹೋದರರು ತಮ್ಮ ಸಹೋದರಿಯರ ಪ್ರಾರ್ಥನೆಗಳಿಗೆ ಪ್ರತಿಯಾಗಿ ಉಡುಗೊರೆಗಳನ್ನು ಕೊಟ್ಟು ತಮ್ಮ ಸಹೋದರ ಸಂಬಂಧಗಳನ್ನು ವೃದ್ಧಿಗೊಳಿಸುತ್ತಾರೆ. ಪಾರ್ವತೀ ದೇವಿಯು ತನ್ನ 9 ರೂಪಗಳಲ್ಲಿ 9 ವಿಧಗಳಾಗಿ ನಮ್ಮನ್ನು ರಕ್ಷಿಸುತ್ತಾಳೆ. ಮೊದಲು ಬಿಳಿಯ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಲೇಪನ ಮಾಡಿ 9 ಗಂಟುಗಳನ್ನು ಹಾಕಬೇಕು. ಒಂದೊಂದು ಗಂಟು ದೇವಿಯ ಒಂದೊಂದು ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಈ ದಾರದ ಮಧ್ಯದಲ್ಲಿ ಸಣ್ಣ ಹೂವುಗಳನ್ನು ಕಟ್ಟಿ ಪೂಜೆ ಮಾಡಿ ನಂತರ ಇದನ್ನು ಮಹಿಳೆಯರು ಮತ್ತು ಕನ್ಯೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ವಿಶೇಷವಾಗಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ, ಸಮೃದ್ಧಿ, ಸಂತೋಷಕ್ಕಾಗಿ ಈ ಆಚರಣೆಯನ್ನು ಮಾಡಿದರೆ, ಕನ್ಯೆಯರು ತಮಗೆ ಸದ್ಗುಣವಂತ ಪತಿಯು ದೊರಕಲಿ ಎಂದು ಈ ವ್ರತವನ್ನು ಆಚರಿಸುತ್ತಾರೆ. ನಮ್ಮ ಬದುಕಿಗೆ ಶಿವ ಪಾರ್ವತಿಯರು ಆದರ್ಶವಾಗಿದ್ದಾರೆ. ಆದ್ದರಿಂದ ಅವರನ್ನು ಪೂಜಿಸಿ ಅವರಂತೆ ನಾವು ಸಂಸಾರವನ್ನು ನಡೆಸಬೇಕು ಎಂಬ ಪ್ರೇರಣೆ ಆಗುತ್ತದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.